ಸಿರಿಗನ್ನಡ ವೇದಿಕೆ ರಾಜ್ಯ ಘಟಕ ಹಾಗೂ ಇಂಟರ್ನ್ಯಾಷನಲ್ ಜನಪದ ಜನಸೇವಾ ಅಲಯನ್ಸ್ ಸಂಸ್ಥೆ ಇವರ ಆಶ್ರಯದಲ್ಲಿ ಮಂಡ್ಯ ತಾಲೂಕಿನ ಮಲ್ಲಿಗೆರೆ ಗ್ರಾಮದ ಬಿಎಲ್ಎಸ್ ಪ್ರೌಢಶಾಲೆ ಆವರಣದಲ್ಲಿ ವೈದ್ಯರ ದಿನಾಚರಣೆ ಅಂಗವಾಗಿ ಶಾಲಾ ಮಕ್ಕಳಿಗೆ ಉಚಿತ ಆರೋಗ್ಯ ತಪಾಸಣೆ ಹಾಗೂ ದಂತ ಚಿಕಿತ್ಸಾ ಶಿಬಿರ ಯಶಸ್ವಿಯಾಗಿ ನೆರವೇರಿತು. ನಂತರ ಮಾತನಾಡಿದ ಬಿಜೆಪಿ ಮುಖಂಡ HR ಅರವಿಂದ್ ರವರು ಗರ್ಭಿಣಿಯರಿಗೆ ಉಚಿತ ಸೇವೆ ಸಲ್ಲಿಸುವುದು ಪುಣ್ಯದ ಕೆಲಸ. ಯಾವುದೇ ಫಲವನ್ನು ಅಪೇಕ್ಷಿಸದೆ ಮಾಡುವ ಸೇವೆ ಶ್ಲಾಘನೀಯ ಎಂದರು. ಪ್ರಸ್ತುತ ಡೆಂಗ್ಯೂ ಜ್ವರ ಎದುರಾಗಿದೆ. ಈ ಕಾಯಿಲೆಗೆ ಓರ್ವ ವೈದ್ಯ ಸೇರಿದಂತೆ ದಾದಿಯೊಬ್ಬರು ಬಲಿಯಾಗಿದ್ದಾರೆ. ಹಾಗಾಗಿ ಈ ಬಗ್ಗೆ ಮಕ್ಕಳು ಎಚ್ಚರದಿಂದಿರಬೇಕು. ಮನೆಯ ಸುತ್ತಮುತ್ತ ಸ್ವಚ್ಛತೆ ಕಾಪಾಡಿಕೊಳ್ಳಬೇಕು. ನೀರು ನಿಲ್ಲದಂತೆ ಎಚ್ಚರ ವಹಿಸಬೇಕು ಎಂದು ಸಲಹೆ ನೀಡಿದರು. ಅಳವಡಿಸಬೇಕು ಅಂತ ಈ ಕಾರ್ಯಕ್ರಮದ ಮುಖೇನ ನಾನು ಹೇಳಲಿಕ್ಕೆ ಬಯಸ್ತೇನೆ. ಪ್ರತಿ ತಿಂಗಳು 9ನೇ ತಾರೀಕು ಗರ್ಭಿಣಿ ಹೆಂಗಸಿಗೆ ಉಚಿತವಾಗಿ ಪ್ರತಿಯೊಬ್ಬ ಡಾಕ್ಟರ್ ಸೇವೆ ಸಲ್ಲಿಸುವುದಾದರೆ ಇಡೀ ಭಾರತಾದ್ಯಂತ ಒಂದು ಒಳ್ಳೆ ಸಂಚಲನ. ವಕೀಲ ಗುರುಪ್ರಸಾದ್ ಮಾತನಾಡಿ, ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ ಎನ್ನುವ ಮಾತನ್ನ ಅರಿತುಕೊಂಡರೆ ಆರೋಗ್ಯಕರ ಸಮಾಜ ನಿರ್ಮಿಸಬಹುದು ಎಂದರು. ಸಮಾಜದಲ್ಲಿ ವ್ಯಾಜ್ಯವಿದ್ದರೆ ದ್ವೇಷ ಉಂಟಾಗುತ್ತದೆ, ಮನಸ್ಸಿಗೆ ನೆಮ್ಮದಿ ಇರುವುದಿಲ್ಲ, ಜೀವನದಲ್ಲಿ ಸಾಧನೆ ಮಾಡಲು ಆಗುವುದಿಲ್ಲ. ಆದ ಕಾರಣ ದ್ವೇಷವನ್ನ ಬಿಡಬೇಕು ಎಂದರು. ನಾವು ಕಾಯಕವನ್ನು ಮಾಡಬೇಕಾದ್ರೆ ಉತ್ತಮವಾದ ಒಂದು ಆರೋಗ್ಯವನ್ನು ಯಾವುದೇ ಕ್ಷೇತ್ರದಲ್ಲಿ ನಾವು ಸಾಧನೆ ಮಾಡಬೇಕಾದ್ರೆ ಉತ್ತಮವಾದ ಆರೋಗ್ಯವಾಗಿ ಇರಬೇಕಾಗ್ತದೆ ಅಲ್ವಾ. ಸಾಕಷ್ಟು ಕಂಪನಿಗಳಲ್ಲಿ 4 ದಿವಸ ರಜಾ ಕೇಳಿದ್ರೆ ಅವ್ರನ್ನ ಅಲ್ಲಿಂದ ತೆಗೆದಾಕ್ಬಿಡ್ತಾರೆ ಅಲ್ವಾ. ಉತ್ತಮವಾದ ಆರೋಗ್ಯ ಇಲ್ಲದಿದ್ರೆ ನಾವು ಯಾವುದೇ ವೃತ್ತಿನಲ್ಲಿ ಸಾಧನೆ ಮಾಡೋಕ್ಕಾಗೋದಿಲ್ಲ. ಹಂಗಾಗಿ ಬಹಳ ವೈದ್ಯರ ವೃತ್ತಿ ಅಂತಕ್ಕಂಥದ್ದು ಬಹಳ ಹೆಸರುವಾಸಿಯಾದಂಥ ವೃತ್ತಿ, ಬಹಳ ವಿಶೇಷವಾದಂಥ ವೃತ್ತಿ. ವೈದ್ಯರನ್ನ ನಾವೆಲ್ಲ ಗೌರವಿಸಬೇಕು, ವೈದ್ಯರನ್ನ ನಾವು ಪೂಜಿಸಬೇಕು. ವೈದ್ಯರಿಗೆ ನಾವು ಎಲ್ಲ ಕ್ಷೇತ್ರದಲ್ಲೂ ಸಹ ಗೌರವ ಕೊಡಬೇಕು ಅಂತದೆ. ಕೆಲವೊಂದು ಕಡೆ ಡಾಕ್ಟರ್ HC ಆನಂದ್ ಮಾತನಾಡಿ, ಡಾಕ್ಟರ್ DC ರಾಯ್ ಜನ್ಮ ದಿನಾಚರಣೆಯನ್ನ ವೈದ್ಯರ ದಿನಾಚರಣೆಯನ್ನಾಗಿ ಆಚರಿಸಲಾಗುತ್ತದೆ. ಇವರು ಜನಿಸಿದ್ದು ಮತ್ತು ನಿಧನರಾಗಿದ್ದು ಒಂದೇ ದಿನಾಂಕವಾಗಿದೆ ಎಂದು ನುಡಿದರು. ಡಾಕ್ಟರ್ ಚಂದ್ರ ರಾಯ್ ರವರು ವೈದ್ಯಕೀಯ ಕ್ಷೇತ್ರ ಮಾತ್ರವಲ್ಲದೆ ರಾಜಕೀಯದಲ್ಲಿಯೂ ಹೆಸರು ಮಾಡಿದ್ದರು. ಪಶ್ಚಿಮ ಬಂಗಾಳದಲ್ಲಿ 2 ಬಾರಿ ಮುಖ್ಯಮಂತ್ರಿಯಾಗಿ ಬಡವರ ಸೇವೆ ಮಾಡಿದ್ದಾರೆ. ಇವರ ಸೇವೆಯನ್ನ ಗಮನಿಸಿ ಕೇಂದ್ರ ಸರ್ಕಾರ ಭಾರತ ರತ್ನ ಪ್ರಶಸ್ತಿ ನೀಡಿ ಗೌರವಿಸಿದೆ ಎಂದರು. ಮೊದಲು ಆಯ್ದುಕೊಂಡಿದ್ದು ವೈದ್ಯಕೀಯ ಕ್ಷೇತ್ರ, ಅದರಲ್ಲಿ ತುಂಬ ಹೆಸರುವಾಸಿ ಪಡ್ಕೊಂಡ ನಂತರ ಅವರು ಬಡವರ ಜನರ ಬಗ್ಗೆ ಭಾಳ ಕಾಳಜಿ ಇರುತ್ತೆ ಅವರಿಗೆ. ತದನಂತರ ರಾಜಕೀಯ ಕ್ಷೇತ್ರಕ್ಕೆ ಧುಮುಕಿ ರಾಜಕೀಯ ಕ್ಷೇತ್ರದಲ್ಲೂ ಪಶ್ಚಿಮ ಬಂಗಾಳದಲ್ಲಿ 2 ಸಾರಿ ಅವರು ಮುಖ್ಯಮಂತ್ರಿಗಳಾಗಿರ್ತಾರೆ. ಮುಖ್ಯಮಂತ್ರಿಗಳಾಗಿ ಬಡ ಜನರಿಗೆ ಭಾಳ ಸೇವೆ ಮಾಡಿರ್ತಾರೆ. ಇವರ ಕಾರ್ಯವೈಖರಿಯನ್ನು ಗುರುತಿಸಿ ಭಾರತ ಸರ್ಕಾರ ಅವರಿಗೆ ಭಾರತದ ಅತ್ಯುನ್ನತ ಪ್ರಶಸ್ತಿ, ನಾಗರಿಕ ಪ್ರಶಸ್ತಿಯಾದ ಭಾರತ ರತ್ನವನ್ನು ಕೊಟ್ಟಿರುತ್ತಾರೆ. ಇದೇ ಸಂದರ್ಭದಲ್ಲಿ ಡಾಕ್ಟರ್ ಸುಕನ್ಯಾ ನಾಗರಾಜು ಹಾಗೂ ಗಂಗಾ ಮತಸ್ಥ ಬೆಸ್ತರ ಮಹಿಳಾ ಸಂಘದ ಅಧ್ಯಕ್ಷೆ ಗಾಯತ್ರಿ ರವರಿಗೆ ವೈದ್ಯ ರತ್ನ ಹಾಗೂ ಮಹಿಳಾ ಸಂಘಟನೆ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ಸಿರಿಗನ್ನಡ ವೇದಿಕೆಯ ರಾಜ್ಯಾಧ್ಯಕ್ಷ ಪೋತೇರ ಮಹದೇವು, ಜನಪರ ಸೇವಾ ಅಲಯನ್ಸ್ ಸಂಸ್ಥೆ ಅಧ್ಯಕ್ಷರು YH ರತ್ನಮ್ಮ, ಮಲ್ಲಿಗೆರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ SK ವಿನಯ್, BLS ಪ್ರೌಢಶಾಲೆ ಅಧ್ಯಕ್ಷ MS ಕಾರ್ತಿಕ್, ಮುಖ್ಯ ಶಿಕ್ಷಕ ಲಿಂಗರಾಜು, ಶೈಲಜಾ ಶಿವಕುಮಾರ್ ಉಪಸ್ಥಿತರಿದ್ದರು. ಜನತಾ ದರ್ಶನ ಕಾರ್ಯಕ್ರಮದಲ್ಲಿ